ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಹಾಗೂ 5ನೇ ಕಂತಿನ ಹಣ ಯಾರಿಗೆ ಜಮಾ ಆಗಿಲ್ಲ, ನೀವು ತಕ್ಷಣವೇ ಈ ಕೆಲಸ ಮಾಡುವ ಮುಖಾಂತರ ನಿಮ್ಮ ಗೃಹಲಕ್ಷ್ಮಿ ಹಣನಂತದ್ದು ಜಮಾ ಆಗುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ರಿ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಗೃಹಲಕ್ಷ್ಮಿಯ 4ನೇ ಕಂತಿನ ಹಣ ಅನ್ನುವಂಥದ್ದು ಜನವರಿ 4ನೇ ತಾರೀಕಂದು ಜಮಾ ಆಗಿತ್ತು. ಇನ್ನು 5ನೇ ಕಂತಿನ ಹಣವು ಜನವರಿ 11ನೇ ತಾರೀಕಂದು ಜಮಾ ಆಗಿತ್ತು. ಇವಾಗ ಎಲ್ಲರೂ ಕಾಯುತ್ತಿರುವಂತಹ 6ನೇ ಕಂತಿನ ಹಣವು ಯಾವಾಗ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹಾಗಾದರೆ 6ನೇ ಕಂತಿನ ಹಣವು ಯಾವಾಗ ಜಮಾ ಆಗುತ್ತೆ ಅಂತಂದರೆ ಫೆಬ್ರವರಿ 10ನೇ ತಾರೀಕಿನ ಒಳಗಡೆಯಾಗಿ 6ನೇ ಕಂತಿನ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅಂತ ಇವಾಗ ಒಂದು ಮಾಹಿತಿಯನ್ನು ಸರ್ಕಾರ ಅನ್ನುವಂಥದ್ದು ಕೊಟ್ಟಿದೆ. ಇನ್ನು ಅದೇ ರೀತಿ ಇನ್ನೂವರೆಗೆ 5ನೇ ಕಂತಿನ ಹಣವು ಯಾರ ಖಾತೆಗೆ ಜಮಾ ಆಗಿಲ್ಲ, ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಓದ್ಬಿಟ್ಟು ಗ್ರಾಮವನ್ನು ಅಥವಾ ಕರ್ನಾಟಕವನ್ನಲ್ಲಿ ನೀವು ಹಾಕಿರುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಅಂದರೆ ಈ KYCಯನ್ನು ಮಾಡಿಸಬೇಕಾಗುತ್ತೆ. ಅಂದಾಗ ನಿಮಗೆ ಈ ಹಣ ಅನ್ನೋಂಥದ್ದು ಜಮಾ ಆಗುತ್ತೆ, ಇಲ್ಲ ಅಂತಂದರೆ ಜಮಾ ಆಗೋದಿಲ್ಲ. ಅದಕ್ಕೋಸ್ಕರ ತಕ್ಷಣವೇ ಈ KYCಯನ್ನು ಮಾಡಿಸಿಲ್ಲ ಅಂತಂದರೆ 5ನೇ ಕಂತಿನ ಹಣ ಜಮಾ ಆಗೋದಕ್ಕೋಸ್ಕರ ನೀವು ಈ KYCಯನ್ನು ಮಾಡಿಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡನ್ನು ಓದ್ಬಿಟ್ಟು ಈ KYCಯನ್ನು ಮಾಡಿಸಿ ನಂತರ ನಿಮಗೆ 5ನೇ ಕಂತು ಮತ್ತು 6ನೇ ಕಂತಿನ ಹಣವು ಕೂಡ ಜಮಾ ಆಗಲಿದೆ. ಇದಿಷ್ಟು ಸರ್ಕಾರದಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿದೆ. ಇದೇ ಥರ ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ಸ್ಗಳು ಮತ್ತು ಯೋಜನೆಗಳು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ಈ ಒಂದು ಚಾನಲ್ ಮುಖಾಂತರ ನೀವು ತಿಳ್ಕೊಳ್ಬೋದು. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಇದರಿಂದ ನಿಮಗೆ ವಿಡಿಯೋಗಳು ಅನ್ನೋದು ತಲುಪ್ತಾ ಇರುತ್ತೆ, ಈಸಿಯಾಗಿ ನೀವು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.